ಜೈ ಗುರುದೇವ್. ನಮಸ್ತೆ. ಇವತ್ತಿನ ತರಗತಿಯನ್ನ ನಾವು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನು ಹುರಿ ನೇರವಾಗಿರಲಿ. ಕತ್ತು ಭುಜ ಸಡಿಲ ಬಿಡಿ. ನಿಮ್ಮ ಗಮನ ಕೇವಲ ಒಳ ಹೋಗುವ ಹಾಗೂ ಹೊರಬರುತ್ತಿರುವ ಉಸಿರಿನ ಮೇಲೆ ಇರಲಿ. ದೀರ್ಘವಾದ ಆಳವಾದ ಉಸಿರನ್ನ ಒಳಕ್ಕೆ ತೆಗೆದುಕೊಳ್ಳಿ. ಹಾಗೆ ಸಂಪೂರ್ಣವಾಗಿ ಉಸಿರನ್ನ ಹೊರಹಾಕಿ. ಒಳ ಹೋಗುತ್ತಿರುವ ಉಸಿರಿನ ಮುಖಾಂತರ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್ಸ್ ದೇಹದ ಕಣಕಣವನ್ನ ಆವರಿಸುತ್ತಿರುವಂತೆಯೂ, ಹೊರ ಹೋಗುತ್ತಿರುವ ಉಸಿರಿನ ಮುಖಾಂತರ ದೇಹದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿ, ಅನಾರೋಗ್ಯ ಶಕ್ತಿ ಉಸಿರಿನ ಮುಖಾಂತರ ಹೊರ ಹೋಗುತ್ತಿದೆ ಅನ್ನುವ ಸಂಕಲ್ಪದೊಂದಿಗೆ ಉಸಿರಾಟವನ್ನ ಮುಂದುವರಿಸಿ. ನಿಮ್ಮ ಗಮನ ಕೇವಲ ಉಸಿರಿನ ಮೇಲೆ ಇರಲಿ. ಇವತ್ತು ನಾವು ನಮ್ಮ 7 ಚಕ್ರಗಳ ಕಾರ್ಡ್ ಕಟಿಂಗ್ ಮಾಡೋಣ. ನಿಮ್ಮ ಸುತ್ತಲೂ ದೊಡ್ಡದಾದ ಪಿರಮಿಡ್ ಅನ್ನ ಕಲ್ಪಿಸಿಕೊಳ್ಳಿ. ಹಾಗೆ ನಿಮ್ಮ ಮನೆಯ ಸುತ್ತಲೂ ದೊಡ್ಡದಾದ ಪಿರಮಿಡ್ ಅನ್ನ ಕಲ್ಪಿಸಿಕೊಂಡು ರೇಖಿ ಸಿಂಬಲ್ಸ್ ಗಳನ್ನ ಡ್ರಾ ಮಾಡಿ. ಚೌಕೂರೆ ಗೊತ್ತಿರುವವರು ಚೌಕೂರೆ, ಕರುಣ ರೇಖೆ ಗೊತ್ತಿದ್ರೆ ರಾಮ ಮತ್ತು ಕ್ರಿಯಾ, ಒಲಿಫೈಯರ್ ಆಗಿದ್ದಿದ್ರೆ ಒಲಿಫೈಯರ್. ಪಿರಮಿಡ್ನ 4 ಕಾರ್ನರ್ಗೆ, ಪಿರಮಿಡ್ನ ಶೃಂಗ ಭಾಗಕ್ಕೆ ಹಾಗೂ ಪಿರಮಿಡ್ನ ತಳಭಾಗಕ್ಕೆ ಕರೆಕ್ಟ್ ಆಗಿ ಸಿಂಬಲ್ ಅನ್ನ ಡ್ರಾ ಮಾಡಿ. ಯಾಕೆಂದ್ರೆ ನಾವು ಇವತ್ತು ಚಕ್ರಗಳ ಕಾರ್ಡ್ ಕಟಿಂಗ್ ಮಾಡ್ತಾ ಇದ್ದೀವಿ. ಸೊ ಯಾರ ನೆಗೆಟಿವ್ ಯಾರಿಗೆ ಹೋಗೋದು ಬೇಡ. ಪ್ರೊಟೆಕ್ಷನ್ ಅನ್ನ ಸ್ಟ್ರಾಂಗ್ ಆಗಿ ಹಾಕೊಳ್ಳಿ. ಟೈಮ್ ತಗೊಳ್ಳಿ, ನಿಧಾನವಾಗಿ ಹಾಕಿ. ಸಿಂಬಲ್ಸ್ ಗಳನ್ನ ಡ್ರಾ ಮಾಡಿದ ನಂತರ ಬಿಳಿ ಬೆಳಕನ್ನ ವಿಜುವಲೈಸ್ ಮಾಡಿ. ಬ್ರಹ್ಮಾಂಡದಿಂದ ಬಿಳಿ ಬಣ್ಣದ ಬೆಳಕು ಬರ್ತಾ ಇದೆ. ಪಿರಮಿಡ್ನ ಶೃಂಗ ಭಾಗದ ಮುಖಾಂತರ ನಿಮ್ಮ ಮನೆ ಹಾಗೂ ನೀವು ಕುಳಿತಿರುವಂತಹ ಪಿರಮಿಡ್ ಆವರಿಸುತ್ತಿದೆ. ಈಗ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ಈ ಪಿರಮಿಡ್ ಒಳಗಡೆ ಕೇವಲ ದೈವಿಕ ಶಕ್ತಿ, ಪ್ರೀತಿಯ ಶಕ್ತಿ ಹಾಗೂ ಏಂಜಲ್ಸ್ಗಳ ಶಕ್ತಿಗೆ ಮಾತ್ರ ಪ್ರವೇಶವಿದ್ದು, ಇನ್ನಿತರ ಯಾವುದೇ ಶಕ್ತಿಯು ಪ್ರವೇಶಿಸಲು ಬಯಸಿದರೆ ಅಲ್ಲಿಯೇ ಶಾಶ್ವತವಾಗಿ ಟ್ರಾನ್ಸ್ಫಾರ್ಮ್ ಆಗಲಿ ಅಥವಾ ರಿಲೀಸ್ ಆಗಲಿ. ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಅದು ಸಿಗಲಿ. ಈ ಪಿರಮಿಡ್ ಒಳಗಡೆ ನಾನು, ನನ್ನ ಕುಟುಂಬ ದಿನದ 24 ಗಂಟೆ, ವರ್ಷದ 365 ದಿವಸ
ಮಾಟ ಮಂತ್ರಗಳಿಂದ, ದೃಷ್ಟಿ ದೋಷಗಳಿಂದ, ಅಪಮೃತ್ಯುವಿನಿಂದ, ಎಲ್ಲ ಅವಘಡಗಳಿಂದ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇನೆ. ಬಿಳಿ ಬಣ್ಣದ ಬೆಳಕು ಮನೆಯ ಪ್ರತಿಯೊಂದು ಕೋಣೆಯನ್ನ ತುಂಬುತ್ತಿರುವುದನ್ನ ಕಲ್ಪಿಸಿಕೊಳ್ಳಿ. ಈ ಬೆಳಕು ನಿಧಾನವಾಗಿ ಮನೆಯ ಸುತ್ತಲೂ ಪಸರಿಸುತ್ತಿದೆ. ಮನೆಯ ಸುತ್ತಲೂ ವರ್ತುಲಾಕಾರದಲ್ಲಿ, ಗೋಲಾಕಾರದಲ್ಲಿ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತಿರುವುದನ್ನ ಕಲ್ಪಿಸಿಕೊಳ್ಳಿ. ಈಗ ನಿಧಾನವಾಗಿ ಉಸಿರಾಟವನ್ನ ಗಮನಿಸಿ. ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀರಿ ಅನ್ನುವ ಕಲ್ಪನೆ ನಿಮ್ಮಲ್ಲಿರಲಿ. ನಿಮ್ಮ ಗಮನ ಕೇವಲ ಉಸಿರಾಟದ ಮೇಲೆ ಇರಲಿ. ಈಗ ನಿಮ್ಮ ಹಸ್ತಗಳನ್ನ ಅನಾಹತ ಚಕ್ರದ ಮೇಲೆ ತನ್ನಿ. ನನ್ನ ಏಂಜಲಿಕ್ ವರ್ಡ್ಸ್ ನಲ್ಲಿರುವ ಪ್ರೀತಿಯ ಏಂಜಲ್ಸ್ಗಳೇ, ನಿಮ್ಮನ್ನ ನಾನು ಕಾಯ, ವಾಚ, ಮನಸ್ಸ, ಕರ್ಮಣ ಈ ಒಂದು ಕಾರ್ಡ್ ಕಟಿಂಗ್ ವಿಧಾನಕ್ಕೆ ಆಹ್ವಾನಿಸುತ್ತಿದ್ದೇನೆ. ದಯವಿಟ್ಟು ಬನ್ನಿ. ಏಂಜಲಿಕ್ ವರ್ಡ್ಸ್ ನಲ್ಲಿರುವ ನನ್ನ ಪ್ರೀತಿಯ ಎಲ್ಲ ಏಂಜಲ್ಸ್ಗಳೇ, ನಿಮ್ಮನ್ನ ನಾನು ಕಾಯ, ವಾಚ, ಮನಸ್ಸ, ಕರ್ಮಣ ಈ ಒಂದು ಕಾರ್ಡ್ ಕಟಿಂಗ್ ವಿಧಾನಕ್ಕೆ ಆಹ್ವಾನಿಸುತ್ತಿದ್ದೇನೆ. ಏಂಜಲಿಕ್ ವರ್ಡ್ಸ್ ನಲ್ಲಿರುವ ನನ್ನ ಪ್ರೀತಿಯ ಏಂಜಲ್ಸ್ಗಳೇ, ನಿಮ್ಮನ್ನ ನಾನು ಕಾಯ, ವಾಚ, ಮನಸ್ಸ, ಕರ್ಮಣ ನನ್ನ ಜೀವನದಲ್ಲಿ ಆಹ್ವಾನಿಸುತ್ತಿದ್ದೇನೆ. ಈಗ ನಾನು ನಡೆಸುತ್ತಿರುವ ಕಾರ್ಡ್ ಕಟಿಂಗ್ ವಿಧಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಪ್ರೀತಿಯ, ಶಾಂತಿಯ ದಿವ್ಯ ಕಿರಣಗಳನ್ನ ನನ್ನ ಪ್ರಭಾವಲಯ, ಸೂಕ್ಷ್ಮ ಶರೀರ ಚಕ್ರಗಳಿಗೆ ಪಸರಿಸಿ ನನ್ನನ್ನು ಹೀಲ್ ಮಾಡಿ, ಚಾರ್ಜ್ ಮಾಡಿ. ಪ್ಲೀಸ್ ಕಮ್. ಹಾಗೆ ನಿಮ್ಮ ಇಷ್ಟ ದೇವರು, ಕುಲದೇವರು, ತಂದೆ ತಾಯಿ ಎಲ್ಲ ಮಾರ್ಗದರ್ಶಕರನ್ನ ಸ್ಮರಿಸಿಕೊಳ್ಳಿ. ಅವರೆಲ್ಲರ ಆಶೀರ್ವಾದ, ರಕ್ಷಣೆ, ಮಾರ್ಗದರ್ಶನ ನಮಗೆ ಈ ಒಂದು ಪ್ರಕ್ರಿಯೆಗೆ ದೊರೆಯಲಿ ಅಂತ ಪ್ರಾರ್ಥಿಸಿ ನಿಮ್ಮ ಸುತ್ತಲೂ
ನಿಮ್ಮ ಮುಂಭಾಗದಲ್ಲಿ, ಹಿಂಭಾಗದಲ್ಲಿ, ಎಡಕ್ಕೆ ಬಲಕ್ಕೆ ದೇವದೂತರು, ಏಂಜಲ್ಸ್ಗಳು ತಮ್ಮ ಆಯುಧಗಳೊಂದಿಗೆ ನಿಂತಿದ್ದಾರೆ. ಮೊದಲಿಗೆ ಆರ್ಕೇಂಜಲ್ ಮೈಕೆಲ್ ಅಂಡ್ ಟೀಮ್ ಅವರನ್ನ ಕರೆಯೋಣ. ಆರ್ಕೇಂಜಲ್ ಮೈಕೆಲ್ ಅಂಡ್ ಟೀಮ್, ಪ್ಲೀಸ್ ಕಮ್. ನಮ್ಮ ಮುಂಭಾಗದಲ್ಲಿ ನಿಂತು ಈ ಒಂದು ಮಾನಸಿಕ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿಕೊಡಿ. ನೀವು ಹಾಗೂ ನಿಮ್ಮ ಟೀಮ್ ಈ ಒಂದು ಪ್ರಕ್ರಿಯೆಯಲ್ಲಿ ನನಗೆ ಸಹಕರಿಸಿರಿ. ನಾನು ಕೇವಲ ಮಾಧ್ಯಮ. ಹಾಗೆ ಆರ್ಕೇಂಜಲ್ ರಫೈಲ್ ಅವರನ್ನ ಆಹ್ವಾನಿಸಿ. ಆರ್ಕೇಂಜಲ್ ರಫೈಲ್ ಅಂಡ್ ಟೀಮ್, ಪ್ಲೀಸ್ ಕಮ್. ಆರ್ಕೇಂಜಲ್ ರಫೈಲ್ ಅಂಡ್ ಟೀಮ್, ಪ್ಲೀಸ್ ಕಮ್. ಮೈಕೆಲ್ ಅವರು ಕತ್ತರಿಸಿದ ಭಾಗಗಳಿಗೆ ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನ ಕರುಣಿಸಿ ಹೀಲ್ ಮಾಡಿ. ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ನಮಗೆ ರಕ್ಷಣೆಯನ್ನ ಒದಗಿಸಿ. ಹಾಗೆ ಎಲ್ಲ ಏಂಜಲ್ಸ್ಗಳೇ ಮೂಲಾಧಾರ ಚಕ್ರ ಯೂರಿಯಲ್, ಹಾಗೆ ಸ್ವಾದಿಷ್ಠಾನ ಚಕ್ರ ಗ್ಯಾಬ್ರಿಯಲ್, ಮಣಿಪುರ ಜೋಫಿಯಲ್, ಅನಾಹತ ರಫೈಲ್, ವಿಶುದ್ಧ ಮೈಕೆಲ್, ಆಜ್ಞಾಚಕ್ರ ರೆಜಿಯಲ್ ಹಾಗೂ ಸಹಸ್ರಾರ ಚಕ್ರ ಜಡಾಕಿಲ್. ಎಲ್ಲ ಏಂಜಲ್ಸ್ಗಳು ತಮ್ಮ ಟೀಮ್ ಒಂದಿಗೆ ಕಾರ್ಡ್ ಕಟ್ಟಿಂಗ್ ಶಸ್ತ್ರಚಿಕಿತ್ಸಾ ವಿಧಾನಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಅವರನ್ನ ಒಮ್ಮೆ ವಿಜುವಲೈಸ್ ಮಾಡಿ. ಈಗ ಆರ್ಕೇಂಜಲ್ ಮೈಕೆಲ್, ಪ್ಲೀಸ್ ಕಮ್. ಈಗ ನಿಮ್ಮ ಗಮನವನ್ನ ಮೂಲಾಧಾರ ಚಕ್ರದ ಮೇಲೆ ತನ್ನಿ. ಹಸ್ತವನ್ನ ಬೇಕಿದ್ರೆ ಮೂಲಾಧಾರ ಚಕ್ರದ ಮೇಲೆ ಇಟ್ಕೊಳ್ಳಿ. ನನ್ನ ಮೂಲಾಧಾರ ಚಕ್ರ ಹಾಗೂ ಮೂಲಾಧಾರ ಚಕ್ರದ ಎಲ್ಲ ಅಂಗಾಂಗಗಳಲ್ಲಿ ಇರುವಂತಹ ಅನ್ವಾಂಟೆಡ್ ಥಾಟ್ಸ್ಗಳನ್ನ ನಿಮ್ಮ ದಿವ್ಯ ಶಕ್ತಿ ಹೊಂದಿರುವ ಹರಿತವಾದ ಚಾಕುವಿನಿಂದ ಕತ್ತರಿಸಿ. ಆರ್ಕೇಂಜಲ್ ಮೈಕೆಲ್ ಅವರ ಕೈಯಲ್ಲಿ ಒಂದು ಹರಿತವಾದ ಖಡ್ಗ, ಅದನ್ನ ಅವರು ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಮ್ಯಾಜಿಕ್ ವ್ಯಾಂಡ್, ಕ್ರಿಸ್ಟಲ್ಗಳ ಒಂದು ವ್ಯಾಂಡ್ ಅನ್ನ ಹಿಡ್ಕೊಂಡಿದ್ದಾರೆ. ಅದರಿಂದ ಅವರು ಆ ವ್ಯಾಂಡ್ ಅನ್ನ ನಮ್ಮ ಮೂಲಾಧಾರ ಚಕ್ರಕ್ಕೆ ಟಚ್ ಮಾಡ್ತಾ ಇದ್ದಾರೆ. ಆಂಟಿ ಕ್ಲಾಕ್ ವೈಸ್ ಆಗಿ ಅದನ್ನ ತಿರುಗಿಸ್ತಾ ಇದ್ದಾರೆ. ಆರ್ಕೇಂಜಲ್ ಮೈಕೆಲ್ ಮೂಲಾಧಾರ ಚಕ್ರದ 4 ದಳಗಳಲ್ಲಿ ಇರುವ ಅನ್ವಾಂಟೆಡ್ ಎನರ್ಜೀಸ್ಗಳನ್ನ ಸಂಪೂರ್ಣವಾಗಿ ಕತ್ತರಿಸಿ. ನನ್ನ ದೇಹ ಸಂಪೂರ್ಣವಾಗಿ ಆರೋಗ್ಯವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯದಿಂದಿರಲು ಇರುವಂತಹ ಎಲ್ಲ ಅಡಚಣೆ, ಎಲ್ಲ ಅನಾರೋಗ್ಯ ಶಕ್ತಿ, ಜನ್ಮ ಜನ್ಮಾಂತರದ
ಕರ್ಮದಿಂದ ಬಂದಿರುವ ಅನ್ವಾಂಟೆಡ್ ಎನರ್ಜೀಸ್ ಅನ್ನ ಕತ್ತರಿಸಿ ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಆಗ್ತಾ ಇರುವ ವೈಬ್ರೇಷನ್ ಅನ್ನ ಫೀಲ್ ಮಾಡಿ. ಸೊಂಟದ ಭಾಗ, ತೊಡೆಯ ಭಾಗ, ಮೊಣಕಾಲು, ಮೀನಖಂಡ, ಪಾದ, ಗುದದ್ವಾರ, ಯುರಿನರಿ ಟ್ರ್ಯಾಕ್, ಈ ಭಾಗದಲ್ಲಿ ಯಾವುದಾದರೂ ಸಂವೇದನೆ ಆಗಬಹುದು. ಸೂಕ್ಷ್ಮವಾಗಿ ಗಮನಿಸಿ. ಆರ್ಕೇಂಜಲ್ ಮೈಕೆಲ್ ನನ್ನ ಹಣಕಾಸಿನ ಸಮೃದ್ಧಿಗೆ ಇರುವಂತಹ ಎಲ್ಲ ಅಡೆತಡೆಗಳನ್ನ ನಿಮ್ಮ ದಿವ್ಯ ಶಕ್ತಿ ಹೊಂದಿರುವ ಖಡ್ಗದಿಂದ ಕತ್ತರಿಸಿ. ಹಣದ ಸಮೃದ್ಧಿ ಉಂಟಾಗಲು ಇರುವಂತಹ ಎಲ್ಲ ಅಡೆತಡೆಗಳನ್ನ ನಿಮ್ಮ ದಿವ್ಯ ಶಕ್ತಿ ಹೊಂದಿರುವ ಖಡ್ಗದಿಂದ ಕತ್ತರಿಸಿ. ಬಂದಿರುವ ಹಣವನ್ನ ಉಳಿತಾಯ ಮಾಡಲು ಇರುವಂತಹ ಎಲ್ಲ ಅನ್ವಾಂಟೆಡ್ ಎನರ್ಜೀಸ್ ಅನ್ನ ಕತ್ತರಿಸಿ. ಆರ್ಕೇಂಜಲ್ ಮೈಕೇಲ್ ನನ್ನ ಮೂಲಾಧಾರ ಚಕ್ರದ 4 ದಳಗಳು ಈಕ್ವಲಿ ಓಪನ್ ಆಗಲು ಇರುವಂತಹ ಎಲ್ಲ ರೀತಿಯ ಕಾರ್ಡ್ಸ್ಗಳನ್ನ, ಅನ್ವಾಂಟೆಡ್ ಎನರ್ಜೀಸ್ ಅನ್ನ ನಿಮ್ಮ ದಿವ್ಯ ಶಕ್ತಿ ಹೊಂದಿರುವ ಖಡ್ಗದಿಂದ ಕತ್ತರಿಸಿ. ಜನ್ಮ ಜನ್ಮಾಂತರದ, ಈ ಜನ್ಮದ ನನ್ನ ಕರ್ಮ ದೋಷಗಳಿಂದ ಬಂದಿರುವ ಅನ್ವಾಂಟೆಡ್ ಕಾರ್ಡ್ಸ್ಗಳನ್ನ ಕತ್ತರಿಸಿ ಪವಿತ್ರವಾದ ನೀಲಿ ಕಿರಣಗಳನ್ನ ಪಸರಿಸಿ. ಈಗ ಆರ್ಕೇಂಜಲ್ ರಫೈಲ್ ಅಂಡ್ ಟೀಮ್ ಅವರನ್ನ ಆಹ್ವಾನಿಸೋಣ. ಆರ್ಕೇಂಜಲ್ ರಫೈಲ್ ಅಂಡ್ ಟೀಮ್, ಪ್ಲೀಸ್ ಕಮ್. ಮೈಕೆಲ್ ಅವರು ಕತ್ತರಿಸಿದ ಜಾಗದಲ್ಲಿ ಆಗಿರುವ ವ್ಯತ್ಯಾಸಗಳನ್ನ ಸರಿಪಡಿಸಿ ಹೀಲಿಂಗ್ ಅನ್ನ ಕರುಣಿಸಿ. ನಿಮ್ಮ ದಿವ್ಯ ಪ್ರೀತಿಯ ಪ್ರೇಮದ ಶಕ್ತಿಯನ್ನ ಕರುಣಿಸಿ. ಮೂಲಾಧಾರ ಚಕ್ರ ಸಂಪೂರ್ಣವಾಗಿ ಹಸಿರು ವರ್ಣದಿಂದ ತುಂಬಿಕೊಳ್ತಾ ಇದೆ. ಮೂಲಾಧಾರ ಚಕ್ರದ ಎಲ್ಲ ಅಂಗಾಂಗಗಳಲ್ಲಿ ಹಸಿರು ಬಣ್ಣದ ಎನರ್ಜಿ ನಿಧಾನವಾಗಿ ಆವರಿಸುತ್ತಿದೆ. ಈಗ ಆರ್ಕೇಂಜಲ್ ಯುರಿಯಲ್ ಅವರನ್ನ ಪ್ರಾರ್ಥಿಸೋಣ. ಆರ್ಕೇಂಜಲ್ ಯುರಿಯಲ್, ಪ್ಲೀಸ್ ಕಮ್. ಆರ್ಕೇಂಜಲ್ ಯುರಿಯಲ್, ನನ್ನಲ್ಲಿ ಹಣಕಾಸಿನ ಸಮೃದ್ಧಿ ಉಂಟಾಗಲು ಬೇಕಾದಂತಹ ಹೊಸ ಹೊಸ ಅವಕಾಶಗಳನ್ನ, ಹೊಸ ಯೋಜನೆಗಳನ್ನ ನನ್ನತ್ತ ಆಕರ್ಷಿಸಲು
ನಿಮ್ಮ ಬಂಗಾರದ ವರ್ಣದ ಎನರ್ಜಿಯನ್ನ ಕರುಣಿಸಿ. ಮೂಲಾಧಾರ ಚಕ್ರ ಕೆಂಪು ವರ್ಣದಲ್ಲಿ ಇರುವುದರಿಂದ ನೀವು ಕೆಂಪು ವರ್ಣದಲ್ಲಿ ಕೂಡ ವಿಜುವಲೈಸ್ ಮಾಡಬಹುದು. ಆರ್ಕೇಂಜಲ್ ಯೂರಿಯಲ್ ನನ್ನಲ್ಲಿ ಸಂಪತ್ತು ಹೇರಳವಾಗಿ ಬರಲು, ನಾನು ಧನವನ್ನ ಆಕರ್ಷಿಸಲು ಬೇಕಾದಂತಹ ಶಕ್ತಿಯನ್ನ ನನಗೆ ಪ್ರದಾನಿಸಿ. ಈಗ ನೀವು ಬೇಕಿದ್ರೆ ರೇಖಿ ಸಿಂಬಲ್ಸ್ಗಳನ್ನ ಕೂಡ ಮಾನಸಿಕವಾಗಿ ಡ್ರಾ ಮಾಡಬಹುದು. ಕೊನೆಯಲ್ಲಿ ನನ್ನ ಮೂಲಾಧಾರ ಚಕ್ರ ಯಾವ ಜಾಗದಲ್ಲಿ ಇರಬೇಕಿತ್ತೋ ಅದೇ ಜಾಗದಲ್ಲಿ, ಯಾವ ಗಾತ್ರದಲ್ಲಿ ಇರಬೇಕಿತ್ತೋ ಅದೇ ಗಾತ್ರದಲ್ಲಿ, ಯಾವ ಬಣ್ಣದಲ್ಲಿ ಇರಬೇಕಿತ್ತೋ ಅದೇ ಬಣ್ಣದಲ್ಲಿ ವೈಬ್ರೇಟ್ ಆಗುವಂತೆ ಹೀಲಿಂಗ್ ಅನ್ನ ನೀಡಿರುವ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಈಗ ನಿಮ್ಮ ಗಮನ ಸ್ವಾಧಿಷ್ಠಾನ ಚಕ್ರ, ಹೊಕ್ಕಳಿನ ಕೆಳಭಾಗ. ಆರ್ಕೇಂಜಲ್ ಮೈಕೆಲ್ ಅಂಡ್ ಟೀಮ್ ಪ್ಲೀಸ್ ಕಮ್. ನಿಮ್ಮ ಹಸ್ತವನ್ನ ಬೇಕಿದ್ರೆ ಸ್ವಾಧಿಷ್ಠಾನ ಚಕ್ರದ ಮೇಲೆ ಇಟ್ಕೋಬಹುದು. ನನ್ನ ಸ್ವಾಧಿಷ್ಠಾನ ಚಕ್ರದ ಮುಂಭಾಗ, ಹಿಂಭಾಗ, ಎಡಕ್ಕೆ ಬಲಕ್ಕೆ ಇರುವಂತಹ ಎಲ್ಲ ರೀತಿಯ ಅನ್ವಾಂಟೆಡ್ ಥಾಟ್ಸ್ಗಳನ್ನ ನಿಮ್ಮ ದಿವ್ಯ ಶಕ್ತಿ ಹೊಂದಿರುವ ಖಡ್ಗದಿಂದ ಕತ್ತರಿಸಿ. ಭಾವನಾತ್ಮಕ ಸ್ತರದಲ್ಲಿ ಸ್ಟೋರ್ ಆಗಿರುವಂತಹ ಎಲ್ಲ ರೀತಿಯ ಅನ್ವಾಂಟೆಡ್ ಎನರ್ಜೀಸ್ ಅನ್ನ ದಯವಿಟ್ಟು ಕತ್ತರಿಸಿ ಪವಿತ್ರವಾದ ನೀಲಿ ಕಿರಣಗಳನ್ನ ಪಸರಿಸಿ. ನನ್ನಲ್ಲಿ ಸೃಜನಶೀಲತೆ, ಕ್ರಿಯೇಟಿವಿಟಿ ಹೊಂದಲು ಇರುವಂತಹ ಎಲ್ಲ ಅನ್ವಾಂಟೆಡ್ ಎನರ್ಜೀಸ್ ಅನ್ನ ಕತ್ತರಿಸಿ. ಬಾಲ್ಯದಿಂದ ಇಲ್ಲಿಯವರೆಗೆ ಮನಸ್ಸಿನಲ್ಲಿ ಬೇರೂರಿರುವ ಅನ್ವಾಂಟೆಡ್ ಎನರ್ಜೀಸ್ ಅನ್ನ ನಿಮ್ಮ ದಿವ್ಯ ಶಕ್ತಿ ಹೊಂದಿರುವ ಖಡ್ಗದಿಂದ ಕತ್ತರಿಸಿ. ನಿಮ್ಮ ಸ್ವಾಧಿಷ್ಠಾನ ಚಕ್ರದಿಂದ ಮೈಕೆಲ್ ಅವರು ತಮ್ಮ ವಾಂಡ್ನ ಸಹಾಯದಿಂದ ಎಲ್ಲ ನೆಗೆಟಿವ್ ಅನ್ನ ಎಳಿತಾ ಇದ್ದಾರೆ, ಹಾಗೆ ಕಟ್ ಮಾಡ್ತಾ ಇದ್ದಾರೆ. ಕಪ್ಪು ಬಣ್ಣದ ಹಗ್ಗದ ರೀತಿಯಲ್ಲಿ ಬರ್ತಾ ಇದೆ ನೆಗೆಟಿವ್ಸ್, ಅದನ್ನ ಅವರು ಕಟ್ ಮಾಡಿ ಕೆಳಗಡೆ ಹಾಕ್ತಾ ಇದ್ದಾರೆ. ಅದನ್ನ ವಿಜುವಲೈಸ್ ಮಾಡಿ ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಎಲ್ಲ ಬ್ಲಾಕೇಜಸ್, ಇಮೋಷನಲ್ ಬ್ಲಾಕೇಜಸ್ ರಿಲೀಸ್ ಆಗ್ತಾ ಇದೆ. ಜನ್ಮ ಜನ್ಮಾಂತರದ ಕರ್ಮ ದೋಷಗಳು ಪೂಜಾ ಪುನಸ್ಕಾರದಿಂದ, ಹರಕೆಯಿಂದ, ವಂಶಜರ ಒಂದು ವಂಶ ಪಾರಂಪರ್ಯವಾಗಿ ಬಂದಿರುವ ಪೂಜೆ ಪುನಸ್ಕಾರಗಳಿಂದ ಏನಾದರೂ ಕಾರ್ಡ್ಸ್ಗಳು ಕ್ರಿಯೇಟ್ ಆಗಿದ್ರೆ ಅನ್ವಾಂಟೆಡ್ ಕಾರ್ಡ್ಸ್ಗಳನ್ನ ಕತ್ತರಿಸುವಂತ ಕೇಳ್ಕೊಳ್ಳಿ.
ಹಾಗೆ ಆರ್ಕೇಂಜಲ್ ರಫಾಯಲ್ ಅಂಡ್ ಟೀಮ್ ಪ್ಲೀಸ್ ಕಮ್. ಆರ್ಕೇಂಜಲ್ ರಫಾಯಲ್ ಅಂಡ್ ಟೀಮ್ ಪ್ಲೀಸ್ ಕಮ್. ಸ್ವಾದಿಷ್ಠಾನ ಚಕ್ರದಲ್ಲಿ ಉಂಟಾಗಿರುವ ವ್ಯತ್ಯಾಸಗಳನ್ನು ಸರಿಪಡಿಸಿ ಹಸಿರು ವರ್ಣದಲ್ಲಿ ಎನರ್ಜಿಯನ್ನ ಕರುಣಿಸಿ. ಹೊಕ್ಕಳಿನ ಕೆಳಭಾಗ ಸಂಪೂರ್ಣವಾಗಿ ಹಸಿರು ವರ್ಣದಿಂದ ತುಂಬಿಕೊಳ್ತಾ ಇದೆ. Archangel Gabriel, please come. Archangel Gabriel, please come. ನಿಮ್ಮ ದಿವ್ಯ ಪ್ರೀತಿಯ ಪ್ರೇಮದ ಕಿರಣಗಳನ್ನ ನನ್ನ ಸ್ವಾದಿಷ್ಠಾನ ಚಕ್ರಕ್ಕೆ ಪಸರಿಸಿ ನಾನು ಸಂಪೂರ್ಣವಾಗಿ ಭಾವನಾತ್ಮಕವಾಗಿ ಗುಣ ಹೊಂದುವಂತೆ ಆಶೀರ್ವದಿಸಿ ನನ್ನನ್ನು ಹೀಲ್ ಮಾಡಿ, ಚಾರ್ಜ್ ಮಾಡಿ. ಹಳದಿ ವರ್ಣ, ಕಿತ್ತಳೆಯ ವರ್ಣ ನಿಮ್ಮ ಸ್ವಾದಿಷ್ಠಾನ ಚಕ್ರವನ್ನ ಸಂಪೂರ್ಣವಾಗಿ ಆವರಿಸುತ್ತಿದೆ. ನಿಮ್ಮ ಸ್ವಾದಿಷ್ಠಾನ ಚಕ್ರ ಯಾವ ಜಾಗದಲ್ಲಿ ಇರಬೇಕಿತ್ತೋ ಅದೇ ಜಾಗದಲ್ಲಿ, ಯಾವ ಬಣ್ಣದಲ್ಲಿ ಇರಬೇಕಿತ್ತೋ ಅದೇ ಬಣ್ಣದಲ್ಲಿ, ಅದೇ ತರಂಗಾಂತರದಿಂದ ಎಲ್ಲ ದಳಗಳು ಈಕ್ವಲಿ ಓಪನ್ ಆಗಿ ರೊಟೇಟ್ ಆಗ್ತಾ ಇದೆ. ಈ ಒಂದು ಪ್ರಕ್ರಿಯೆಗೆ ಸಹಕರಿಸಿದ ಏಂಜಲ್ಸ್ಗಳಿಗೆ ಧನ್ಯವಾದ. ಈಗ ನಿಮ್ಮ ಗಮನ ಹೊಕ್ಕಳಿನ ಮೇಲೆ ಬರಲಿ. ಆರ್ಕೇಂಜಲ್ ಮೈಕೆಲ್ ಅಂಡ್ ಟೀಮ್ ಪ್ಲೀಸ್ ಕಮ್. Archangel Michael and team, please come. Archangel Michael and team, please come. ಮಣಿಪುರ ಚಕ್ರದ ಮುಂಭಾಗ, ಹಿಂಭಾಗ, ಎಡಕ್ಕೆ ಬಲಕ್ಕೆ ಸಂಪೂರ್ಣವಾಗಿ ನಿಮ್ಮ ವಾಂಡನ್ನು ತಿರುಗಿಸುತ್ತಾ ಅಲ್ಲಿರುವ ಎಲ್ಲ ಅನ್ವಾಂಟೆಡ್ ಎನರ್ಜೀಸನ್ನು ರಿಲೀಸ್ ಮಾಡಿ ಹಾಗೂ ನಿಮ್ಮ ದಿವ್ಯ ಶಕ್ತಿ ಹೊಂದಿರುವ ಖಡ್ಗದಿಂದ ಕತ್ತರಿಸಿ. ನಿಮ್ಮ ಹೊಕ್ಕಳಿನ ಭಾಗದಲ್ಲಿ ಆಗುತ್ತಿರುವ ಸಂವೇದನೆಯನ್ನ ಅನುಭವಿಸಿ. ಹೊಟ್ಟೆಯ ಸಂಪೂರ್ಣ ಭಾಗ, ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಇರುವಂತಹ ಅನ್ವಾಂಟೆಡ್ ಎನರ್ಜೀಸ್ ಅನ್ನ ಸಂಪೂರ್ಣವಾಗಿ ಕತ್ತರಿಸಿ. ಸಣ್ಣ ಕರುಳು, ದೊಡ್ಡ ಕರುಳು, ಮೇದೋಜೀರಕ ಗ್ರಂಥಿ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಲು ಇರುವಂತಹ ಅನ್ವಾಂಟೆಡ್ ಎನರ್ಜೀಸ್ ಅನ್ನ ಕತ್ತರಿಸಿ. ಪವಿತ್ರವಾದ ನೀಲಿ ಕಿರಣವನ್ನ ಪಸರಿಸಿ. ಹಾಗೆ ಆರ್ಕೇಂಜಲ್ ರಫೈಲ್ ಅವರನ್ನ ಆಹ್ವಾನಿಸೋಣ. ಆರ್ಕೇಂಜಲ್ ರಫೈಲ್ ಅಂಡ್ ಟೀಮ್ ಪ್ಲೀಸ್ ಕಮ್. ಮಣಿಪುರ ಚಕ್ರದ ಅಂಗಾಂಗಗಳಲ್ಲಿ ಉಂಟಾಗಿರುವ
ಎಲ್ಲ ವ್ಯತ್ಯಾಸಗಳನ್ನ ಸರಿಪಡಿಸಿ ಪವಿತ್ರವಾದ ಹಸಿರು ಕಿರಣಗಳನ್ನ ಪಸರಿಸಿ ನನ್ನನ್ನ ಹೀಲ್ ಮಾಡಿ, ಚಾರ್ಜ್ ಮಾಡಿ. ದೃಷ್ಟಿ ದೋಷ, ತಂತ್ರದ ದೋಷ, ಹೊಟ್ಟೆ ಕಿಚ್ಚು, ಅಸೂಯೆ ಎಲ್ಲವೂ ರಿಲೀಸ್ ಆಗಿದೆ. ಆರ್ಕೇಂಜಲ್ ಮೈಕೇಲ್ ಅವರು ಎಲ್ಲ ಕಾರ್ಡ್ಸ್ಗಳನ್ನ ಕತ್ತರಿಸಿದ್ದಾರೆ. ಅಲ್ಲಿ ಉಂಟಾಗಿರುವ ವ್ಯತ್ಯಾಸವನ್ನ ರಫೈಲ್ ಅವರು ಸರಿಪಡಿಸ್ತಾ ಇದ್ದಾರೆ. ಬೇಕಿದ್ರೆ ರೇಖಿ ಸಿಂಬಲ್ಸ್ ಅನ್ನ ಹಾಕೋಬಹುದು. ಈಗ ಆರ್ಕೇಂಜಲ್ ಜೋಫಿಯಲ್ ಅವರು ತಮ್ಮ ಹಳದಿ ವರ್ಣದ ಎನರ್ಜಿಯನ್ನ ನಮ್ಮ ಮಣಿಪುರ ಚಕ್ರಕ್ಕೆ ಕಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಕ್ರಿಯೇಟಿವಿಟಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ, ಸೆಲ್ಫ್ ಕಂಟ್ರೋಲ್, ಪವರ್ ಆಫ್ ಕಂಟ್ರೋಲ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದೆ. ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಸಕಾಲದಲ್ಲಿ ನಿರ್ವಿಘ್ನವಾಗಿ ನೆರವೇರ್ತಾ ಇದೆ. ಈ ಎಲ್ಲ ಏಂಜಲ್ಸ್ಗಳಿಗೆ ಧನ್ಯವಾದವನ್ನ ಅರ್ಪಿಸಿ. ಈಗ ಅನಾಹತ ಚಕ್ರ, ಹೃದಯದ ಮಧ್ಯಭಾಗ. ಆರ್ಕೇಂಜಲ್ ಮೈಕೇಲ್, ಪ್ಲೀಸ್ ಕಮ್. ನನ್ನ ಅನಾಹತ ಚಕ್ರ ಆರೋಗ್ಯವಾಗಿರಲು, ಸರಿಯಾದ ರೀತಿಯಲ್ಲಿ ರೊಟೇಟ್ ಆಗುವಲ್ಲಿ ಇರುವಂತಹ ಎಲ್ಲ ಅನ್ವಾಂಟೆಡ್ ಥಾಟ್ಸ್ಗಳನ್ನ, 12 ದಳಗಳಲ್ಲಿ ಇರುವ ಅನ್ವಾಂಟೆಡ್ ಇಮೋಷನ್ಸ್, ದುಃಖ, ಕೋಪ, ಉನ್ಮಾದ, ಒತ್ತಡದಿಂದ ಬಂದಿರುವಂತಹ ಅನ್ವಾಂಟೆಡ್ ಥಾಟ್ಸ್ಗಳನ್ನ ಕತ್ತರಿಸಿ. ನಿಮ್ಮಿಂದ ಬೇರೆಯವರಿಗೆ, ಅಂದ್ರೆ ನಿಮಗೆ ಯಾರಾದರೂ ನೋವನ್ನ ಉಂಟು ಮಾಡ್ತಾ ಇದ್ರೆ, ಯಾರಿಂದಲಾದರೂ ನಿಮಗೆ ಅಪಮಾನವಾಗಿದ್ರೆ, ಅವಹೇಳನವಾಗಿದ್ರೆ, ಆ ಒಂದು ಘಟನೆ ಬಾಲ್ಯದಿಂದ ಇಲ್ಲಿಯವರೆಗೆ ಮರುಕಳಿಸ್ತಾ ಇದ್ರೆ ಅದನ್ನ ನೆನಪಿಸಿಕೊಂಡು ಆ ವ್ಯಕ್ತಿಯ ಜೊತೆಗಿನ ಕಾರ್ಡನ್ನ ಕಟ್ ಮಾಡೋದಿಕ್ಕೆ ಹೇಳಿ. ಅನಾಹತ ಚಕ್ರದ 12 ದಳಗಳು ಈಕ್ವಲಿ ಓಪನ್ ಆಗಿ ಇರುವಂತಹ ಅನ್ವಾಂಟೆಡ್ ಎನರ್ಜೀಸ್ ಅನ್ನ ಮೈಕೇಲ್ ಅವರು ಕತ್ತರಿಸ್ತಾ ಇದ್ದಾರೆ. ಕಣ್ಣೀರು ಬರಬಹುದು, ಆಕಳಿಕೆ ಬರಬಹುದು, ಹೃದಯ ಭಾರವಾದಂತೆ ಆಗಬಹುದು. ಈಗ ಆರ್ಕೇಂಜಲ್ ರಫೈಲ್ ಅವರನ್ನು ಆಹ್ವಾನಿಸೋಣ. ಆರ್ಕೇಂಜಲ್ ರಫೈಲ್ ಅಂಡ್ ಟೀಮ್, ಪ್ಲೀಸ್ ಕಮ್. ಆರ್ಕೇಂಜಲ್ ರಫೈಲ್ ಅಂಡ್ ಟೀಮ್, ಪ್ಲೀಸ್ ಕಮ್. ನನ್ನಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸಿ, ಆನಂದ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನನಗೆ ಸಿಗುವಂತೆ ನಿಮ್ಮ ದಿವ್ಯ ಪ್ರೀತಿಯ ಶಕ್ತಿಯನ್ನ ಕರುಣಿಸಿ. ಸಿಂಬಲ್ಸ್ಗಳು ಬೇಕಿದ್ರೆ ಹಾಕೊಳ್ಳಿ.
ರಫೈಲ್ ಅವರು ನಮ್ಮ ದೇಹದ ಪ್ರತಿಯೊಂದು ಆರ್ಗನ್, ಸೆಲ್ಸ್, 72,000 ನಾಡಿ, 20 ಮೈಕ್ರೋ ಚಕ್ರ, 7 ಮೆರಿಡಿಯನ್ಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಕಳಿಸ್ತಾ ಇದ್ದಾರೆ. ರೆಸ್ಪಿರೇಟರಿ ಸಿಸ್ಟಮ್, ಆರ್ಗನ್, ಸೆಲ್ಸ್ ಎಲ್ಲ ದೈವಿಕ ಶಕ್ತಿಯಿಂದ, ರಫೈಲ್ ಅವರ ಶಕ್ತಿಯಿಂದ ತುಂಬಿಕೊಳ್ತಾ ಇದೆ. ಈಗ ನಿಮ್ಮ ಗಮನ ವಿಶುದ್ಧ ಚಕ್ರ. Archangel Michael, please come. Archangel Michael, please come. ನಿಮ್ಮ ದಿವ್ಯ ಶಕ್ತಿ ಹೊಂದಿರುವ ಖಡ್ಗದಿಂದ ನನ್ನ ವಿಶುದ್ಧ ಚಕ್ರದಲ್ಲಿ ಉಂಟಾಗಿರುವ ಎಲ್ಲ ಅನ್ವಾಂಟೆಡ್ ಥಾಟ್ಸ್ಗಳನ್ನ ಕತ್ತರಿಸಿ ಪವಿತ್ರವಾದ ನೀಲಿ ಕಿರಣಗಳನ್ನ ಪಸರಿಸಿ ನನ್ನ ಜ್ಞಾನವನ್ನ ಸಮರ್ಪಕವಾಗಿ ಹಂಚಲು ಇರುವಂತಹ ಎಲ್ಲ ಅನ್ವಾಂಟೆಡ್ ಥಾಟ್ಸ್ಗಳನ್ನ ಕತ್ತರಿಸಿ ನನ್ನ ಭಾವನೆಗಳನ್ನ ಸ್ಪಷ್ಟಪಡಿಸಲು, ನಿರರ್ಗಳವಾಗಿ ಮಾತನಾಡಲು ಇರುವಂತಹ ಎಲ್ಲ ಅನ್ವಾಂಟೆಡ್ ಎನರ್ಜೀಸ್ ಅನ್ನ, ಕಾರ್ಡ್ಸ್ಗಳನ್ನ ಕತ್ತರಿಸಿ ಥೈರಾಯ್ಡ್ ಗ್ರಂಥಿಗಳು, ಥೈಮಸ್ ಗ್ರಂಥಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಇರುವಂತಹ ಅನ್ವಾಂಟೆಡ್ ಎನರ್ಜೀಸ್ ಅನ್ನ ಕತ್ತರಿಸಿ ಸರ್ವೈಕಲ್ ನಾಡಿಜಾಲ, ಹೈಪೋಥಲಾಮಸ್ ಕೇಂದ್ರ, ಅಲ್ಲಿರುವ ಅನ್ವಾಂಟೆಡ್ ಎನರ್ಜಿ ಥಾಟ್ಸ್ಗಳನ್ನು ಕತ್ತರಿಸಿ ಆರ್ಕೇಂಜಲ್ ಮೈಕೇಲ್ ನನ್ನ ವಿಶುದ್ಧ ಚಕ್ರದ 16 ದಳಗಳಲ್ಲಿ ಇರುವಂತಹ ಎಲ್ಲ ಅನ್ವಾಂಟೆಡ್ ಎನರ್ಜೀಸ್ ಅನ್ನ ಸಂಪೂರ್ಣವಾಗಿ ಕತ್ತರಿಸಿ ಹಾಗೆ 12 ದಳಗಳು ಈಕ್ವಲಿ ಓಪನ್ ಆಗಿ ಸರಿಯಾದ ರೀತಿಯಲ್ಲಿ ರೊಟೇಟ್ ಆಗಲು ಪವಿತ್ರವಾದ ನೀಲಿ ಕಿರಣಗಳನ್ನ ಪಸರಿಸಿ ಸಿಂಬಲ್ಸ್ ಬೇಕಿದ್ರೆ ಹಾಕೊಳ್ಳಿ. ಈಗ ಈಗ ಆಜ್ಞಾ ಚಕ್ರದ ಮೇಲೆ ನಿಮ್ಮ ಹಸ್ತವನ್ನ ಇರಿಸಿ ಆರ್ಕೇಂಜಲ್ ಮೈಕೇಲ್ ಅಂಡ್ ಟೀಮ್ ಪ್ಲೀಸ್ ಕಮ್. ನನ್ನ ಆಜ್ಞಾ ಚಕ್ರದಲ್ಲಿ ಇರುವಂತಹ ಎಲ್ಲ ಅನ್ವಾಂಟೆಡ್ ಥಾಟ್ಸ್ಗಳನ್ನ ನನ್ನ ಇಂಟ್ಯೂಷನ್ ಪವರ್ ಕೆಲಸ ಮಾಡಲು ಇರುವಂತಹ ಅನ್ವಾಂಟೆಡ್ ಥಾಟ್ಸ್ಗಳನ್ನ ನಿಮ್ಮ ದಿವ್ಯ ಶಕ್ತಿ ಹೊಂದಿರುವ ಖಡ್ಗದಿಂದ ಕತ್ತರಿಸಿ ಅಂತಃಪ್ರಜ್ಞೆ ಜಾಗೃತಗೊಳ್ಳಲು ಇರುವಂತಹ ಎಲ್ಲ ಅನ್ವಾಂಟೆಡ್ ಥಾಟ್ಸ್ಗಳನ್ನ ಕತ್ತರಿಸಿ ನನ್ನ ಎಡ ಹಾಗೂ ಬಲ ಮೆದುಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಲು ಶಾಂತವಾಗಿ ಇರಲು ಇರುವಂತಹ ಅನ್ವಾಂಟೆಡ್ ಥಾಟ್ಸ್ಗಳನ್ನ ಕತ್ತರಿಸಿ
ಆರ್ಕೇಂಜಲ್ ರಫೈಲ್ ಪ್ಲೀಸ್ ಕಮ್. ಮೈಕೇಲ್ ಅವರು ಕತ್ತರಿಸಿದ ಎಲ್ಲ ಜಾಗಗಳಿಗೆ ವ್ಯತ್ಯಾಸಗಳನ್ನು ಸರಿಪಡಿಸಿ ಹಸಿರು ವರ್ಣವನ್ನ ಕಳುಹಿಸಿ. ಆರ್ಕೇಂಜಲ್ ರೇಜಿಯಲ್ ಪ್ಲೀಸ್ ಕಮ್. ಆರ್ಕೇಂಜಲ್ ರೇಜಿಯಲ್ ಪ್ಲೀಸ್ ಕಮ್. ನಿಮ್ಮ ದಿವ್ಯ ಪ್ರೀತಿಯ ಶಾಂತಿಯ ಕಿರಣಗಳನ್ನ ನನ್ನ ಆಜ್ಞಾ ಚಕ್ರಕ್ಕೆ ಪಸರಿಸಿ. ನನ್ನ ಅಂತಃಚಕ್ಷುವು ಓಪನ್ ಆಗಿ ಆಧ್ಯಾತ್ಮಿಕ ಉನ್ನತಿ ಉಂಟಾಗಲು ಬೇಕಾದಂತಹ ಹೀಲಿಂಗ್ ಶಕ್ತಿಯನ್ನ ಕರುಣಿಸಿ. ಸಹಸ್ರಾರ ಚಕ್ರ, ಆರ್ಕೇಂಜಲ್ ಮೈಕೇಲ್ ಪ್ಲೀಸ್ ಕಮ್. ನನ್ನ ಸರ್ವತೋಮುಖ ಅಭಿವೃದ್ಧಿಗೆ, ಆಧ್ಯಾತ್ಮಿಕ ಉನ್ನತಿಗೆ, ದೈಹಿಕ, ಮಾನಸಿಕ, ಭಾವನಾತ್ಮಕ, ಆರ್ಥಿಕ ಅಭಿವೃದ್ಧಿಗೆ ಇರುವ ಎಲ್ಲ ಅಡೆತಡೆಗಳನ್ನ ಯೂನಿವರ್ಸ್ನ ಎನರ್ಜಿ ಜೊತೆ ಸಂಪರ್ಕ ಸಾಧಿಸಲು ಇರುವಂತಹ ಎಲ್ಲ ಅಡೆತಡೆಗಳನ್ನ, ಅನ್ವಾಂಟೆಡ್ ಕಾಡ್ಸ್ಗಳನ್ನ ನಿಮ್ಮ ದಿವ್ಯ ಶಕ್ತಿ ಹೊಂದಿರುವ ಖಡ್ಗದಿಂದ ಕತ್ತರಿಸಿ. Archangel Jadakil and team, please come. Archangel Jadakil and team, please come. ನನ್ನ ದೇಹದ ಪ್ರತಿಯೊಂದು ಜೀವಕೋಶಗಳಿಗೂ ನೇರಳೆ ಬಣ್ಣವನ್ನ ಪಸರಿಸಿ. ನೇರಳೆ ವರ್ಣದ ಶಾಂತಿಯ ಪ್ರೀತಿಯ ಕಿರಣಗಳು ನಮ್ಮ ದೇಹದ ಪ್ರತಿಯೊಂದು ಅಣುವನ್ನ ಆವರಿಸುತ್ತಿದೆ. ನಿಮ್ಮ ಎದುರುಗಡೆ ಎಲ್ಲ ಸಿಂಬಲ್ಸ್ಗಳನ್ನ ಡ್ರಾ ಮಾಡಿ ಗಾಳಿಯಲ್ಲಿ. ಹಾಗೆ ಎಲ್ಲ ಏಂಜಲ್ಸ್ಗಳನ್ನ ನಿಮ್ಮ ಸುತ್ತಲೂ ನಿಂತಿದ್ದಾರೆ. ಅವರ ಹಸ್ತಗಳಿಂದ 7 ಬಣ್ಣಗಳು, ಕಾಮನ ಬಿಲ್ಲಿನ 7 ಬಣ್ಣಗಳ ಒಂದು ಎನರ್ಜಿ ನಿಮ್ಮ ಕಡೆ ಬರ್ತಾ ಇದೆ. 7 ಚಕ್ರಗಳ 7 ಬಣ್ಣಗಳು ಏಂಜಲ್ಸ್ಗಳ ಹಸ್ತದಿಂದ ನಿಮ್ಮ ಸಹಸ್ರಾರ ಚಕ್ರದ ಮುಖಾಂತರ ಇಡೀ ದೇಹವನ್ನ ಆವರಿಸುತ್ತಿದೆ. ನಿಮ್ಮ ದೇಹದ ಕಣ ಕಣವು ಏಂಜಲ್ಸ್ಗಳ ದಿವ್ಯ ಶಾಂತಿಯ ಪ್ರೀತಿಯ ಕಿರಣದಿಂದ ತುಂಬಿಕೊಳ್ತಾ ಇದೆ. ಅನುಭವಿಸಿ.
ದೇಹದಲ್ಲಿ ಆಗುತ್ತಿರುವ ಸಂವೇದನೆಯನ್ನ ಅನುಭವಿಸಿ ನಿಮ್ಮ 7 ಚಕ್ರಗಳು ಯಾವ ಜಾಗದಲ್ಲಿ ಇರಬೇಕಿತ್ತೋ ಅದೇ ಜಾಗದಲ್ಲಿ, ಯಾವ ಬಣ್ಣದಲ್ಲಿ ಇರಬೇಕಿತ್ತೋ ಅದೇ ಬಣ್ಣದಲ್ಲಿ, ಯಾವ ತರಂಗಾಂತರಗಳನ್ನ ಹೊಂದಿದೆಯೋ ಅದೇ ತರಂಗಾಂತರದಿಂದ ವೈಬ್ರೇಟ್ ಆಗ್ತಾ ಇದೆ. 7 ಚಕ್ರಗಳು ಬ್ಯಾಲೆನ್ಸ್ ಆಗಿದೆ. ಭೂಮಿ ಮತ್ತು ಆಕಾಶದ ನಡುವೆ ನೀವು ಸಮತೋಲನ ಸ್ಥಿತಿಯನ್ನ ಹೊಂದಿದ್ದೀರಾ. ನಿಮ್ಮ ದೇಹ, ಮನಸ್ಸು, ಆತ್ಮ ರಿಲ್ಯಾಕ್ಸ್ ಆಗಿದೆ. ದೇಹದ ಪ್ರತಿಯೊಂದು ಅಂಗಾಂಗವು ರಿಲ್ಯಾಕ್ಸ್ ಆಗಿದೆ. ಈ ಒಂದು ಮಾನಸಿಕವಾಗಿ ಶಸ್ತ್ರಚಿಕಿತ್ಸೆ ನಡೆಸಿದ ಎಲ್ಲ ಏಂಜಲ್ಸ್ಗಳಿಗೆ ಧನ್ಯವಾದಗಳು. ಕಾರ್ಡ್ ಕಟಿಂಗ್ ಮಾಡಿ ನಮಗೆ ಹೀಲಿಂಗ್ ಅನ್ನ ನೀಡಿದ ಎಲ್ಲ ಏಂಜಲ್ಸ್ ಟೀಮ್ಗಳಿಗೆ ಧನ್ಯವಾದಗಳು. ಹಾಗೆ ನಮ್ಮ ಪವಿತ್ರ ಆತ್ಮಕ್ಕೆ ಧನ್ಯವಾದಗಳು. ನಿಧಾನವಾಗಿ ಜಾಗೃತಾವಸ್ಥೆಗೆ ಬನ್ನಿ. ಹಸ್ತಗಳನ್ನ ಒಂದಕ್ಕೊಂದು ಜುತ್ತಾ ಹಸ್ತಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ಕಣ್ಣುಗಳಿಗೆ, ಮುಖಕ್ಕೆ, ದೇಹಕ್ಕೆ ಸವರಿಕೊಂಡು ನಿಧಾನವಾಗಿ ಕಣ್ಣನ್ನ ಬಿಡಿ.